ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾವು ಉದ್ಯೋಗಾಕಾಂಕ್ಷಿಗಳು ಕೇಂದ್ರ ಸರ್ಕಾರದಲ್ಲಿ ಕೂಡ ನಾವು ಅದೇ ಹುದ್ದೆಗಳನ್ನ ನೌಕರಿ ಪಡ್ಕೊಳ್ಳೋದಕ್ಕೆ ನಾವು ಅರ್ಹರಾಗಿದ್ದೇವೆ. ಬಹಳ ಅಂದ್ರೆ ಬಹಳ ನೋವಿನ ಸಂಗತಿ ಇದು. ನಾವು ಕೇಂದ್ರ ಸರ್ಕಾರ ಕೂಡ ಕಾಲಕ್ಕೆ ನೇಮಕಾತಿ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ನೇಮಕಾತಿ ಮಾಡಿಲ್ಲ, ಶೀಘ್ರವೇ ಕೇಂದ್ರ ಸರ್ಕಾರ ಕೂಡ ನೇಮಕಾತಿ ಮಾಡಬೇಕು. ಅಲ್ಲಿ ಕೂಡ ಹಲವಾರು ಹುದ್ದೆಗಳು ಖಾಲಿ ಇದಾವೆ ಇಲಾಖೆಯಲ್ಲಿ. ಪ್ರತಿ ಇಲಾಖೆಗಳಲ್ಲಿ ನೇಮಕಾತಿ ಆಗ್ಬೇಕು. ಒಳ್ಳೆ ರೀತಿಯೊಳಗೆ ಸರ್ಕಾರಕ್ಕೆ ಮನವಿ ಕೊಡ್ಬೇಕಂತ ನಾವು ಬಂದೇವಿ ಅವ್ರ ಮೂಲಕ. ಆದ್ರೆ ಇವತ್ತು ಎಲ್ಲೋ ಹುಡುಗರಿಗೆ ಯಾವುದಕ್ಕೂ ಅವಕಾಶ ಮಾಡಿ ಕೊಡದೇ ಇರುವಂತ ಪ್ರಕ್ರಿಯೆ ನೋಡಿದ್ರೆ ಇವತ್ತು ಸರ್ಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂತ ಕೆಲಸ ಮಾಡಿರಿ ಸರ್. ಈ ತರ ಮಾಡಿದ್ದು ನಿಜವಾಗ್ಲೂ ನಮಗೆಲ್ಲ ಬಹಳ ನೋವು ಉಂಟು ಮಾಡಿದೆ. ಯಾಕಂದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಾದ್ಮೇಲೆ ಅವ್ರು ಪರ್ಮಿಷನ್ ಕೊಡ್ಬೇಕಾಗಿತ್ತು ಸರ್. ಬಟ್ ಪರ್ಮಿಷನ್ ಕೊಟ್ಟಿಲ್ಲ. ಅವ್ರು ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅದು ಬಹಳ ನಮ್ ನೋವಿನ ಸಂಗತಿ. ನಾವು ನಮ್ಮ ಹಕ್ಕನ್ನು ಕೇಳೋದಕ್ಕೋಸ್ಕರ ಹೋರಾಟ ಮಾಡ್ತೇವೆ ಅಂತ ಕೇಳಿದ್ರು ಅವರು ಪರ್ಮಿಷನ್ ಕೊಟ್ಟಿಲ್ಲಪ್ಪ ಅಂದ್ರೆ ಬಹಳ ಬೇಜಾರಾಯ್ತು ಸರ್. ನಿಜವಾಗ್ಲೂ CM ಸಿದ್ದರಾಮಯ್ಯನವ್ರಿಗೆ ನಾಚಿಕೆ ಆಗ್ಬೇಕು ಸರ್. ಇಂಥ ಒಂದು ಕರ್ನಾಟಕದಲ್ಲಿ ಬಹುಶಃ ಇಂಥ ಒಂದು ರಾಜಕೀಯವನ್ನ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ. ಇಲ್ಲಿಯೂ ತನಕ ನಾವು ನಿಜವಾಗ್ಲೂ ಎಷ್ಟು ವರ್ಷಗಳಿಂದ ನೋವನ್ನು ಅನುಭವಿಸ್ತಾ ಇದ್ದಾವಪ್ಪ ಅಂತಂದ್ರೆ ನೋಟಿಫಿಕೇಶನ್ ಇಲ್ಲ, ನಮ್ಗೆ ಏಜ್ ಆಗ್ತಾ ಇದೆ, ನಮ್ಮ ನೋವನ್ನ ಕೇಳೋರು ಯಾರು ಇಲ್ವಲ್ಲ ಸರ್. ಬಹಳ ಅಂದ್ರೆ ಬಹಳ ನೋವಿನ ಸಂಗತಿ ಇದು. ನಾವು ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಅವ್ರು ಕರ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಏನಾದ್ರು FIR ಆತಪ್ಪ ಅಂತಂದ್ರೆ ನಾವು ಯಾರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಸರ್. ಯಾಕಪ್ಪ ಅಂದ್ರೆ ಸಾಕಷ್ಟು ಇಲ್ಲಿ ಕಷ್ಟಪಟ್ಟು ಇಲ್ಲಿ ಓದಿ ಇಲ್ಲಿ ಒಂದೊಂದು ಲೈಬ್ರರಿ ಫೀಸ್ ಕಟ್ಟಬೇಕಾದ್ರೂ ನಾವು ಒಂದೊಂದು ಹೊತ್ತು ಊಟ ನಾವು ಬಿಟ್ಟು ನಾವು ಇಲ್ಲಿ ಓದ್ತಾ ಇದ್ದೀವಿ ಸರ್ ಮನೆಯಲ್ಲಿ. ಮತ್ತೆ ನಾನು ನಿಜ ಹೇಳ್ಬೇಕಪ್ಪ ಅಂದ್ರೆ ನಾನು ಒಂದು ಸಣ್ಣ ಮಗು ಬಿಟ್ಟು ಇವರು ಯಾರು ಶಿಕ್ಷಣ ಸಚಿವರು ಅವ್ರು ಹೇಳಿದ್ರು ಏನಂತೇಳಿ, ನಮ್ಮ ಸರ್ಕಾರ ಬಂದ ಮೇಲೆ 2.5 ವರ್ಷ ಅವ್ರ ಸರ್ಕಾರ ಬಂದ ಮೇಲೆ 13,000 ನೋಟಿಫಿಕೇಶನ್ ಇದು ನೇಮಕಾತಿ ಮಾಡ್ಕೊಳ್ತಾ ಅಂತ ಹೇಳಿದ್ರು. ಆದ್ರೆ ಅದೆಲ್ಲ ಸುಳ್ಳು ಸರ್. ಯಾಕಪ್ಪ ಅಂದ್ರ ವಿರೋಧ ಪಕ್ಷದಲ್ಲಿ ಇದು BJP ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಮಾಡಿದ್ದದು. ಆದ್ರೆ ಅವ್ರು ಹೇಳ್ತಾರ, ಅವ್ರು ರಾಜ್ಯಾರೋಷವಾಗಿ ಸುಳ್ಳು ಹೇಳ್ತಾ ಇದಾರ. ಮೀಡಿಯಾದ ಮುಂದೆ ಬಂದ್ಬಿಟ್ಟು ರಾಜ್ಯಾರೋಷವಾಗಿ ಸುಳ್ಳು ಹೇಳೋದಕ್ಕೆ ಅವ್ರಿಗೆ ಹೆಂಗಾರ ಮನಸ್ಸು ಬರ್ತೈತೆ ಸರ್. ಇವ್ರು ಬಂದ ಮೇಲೆ ಶಿಕ್ಷಣ ಇಲಾಖೆ ಒಳಗ ಒಂದೇ ಹುದ್ದೆಗಳನ್ನು ಕೂಡ ಅವ್ರು ನೇಮಕಾತಿ ಮಾಡಿಲ್ಲ. ಬಟ್ ಇವ್ರು ಎಲ್ಲಾ ಮೀಡಿಯಾದ ಮುಂದೆ ಹೇಳ್ತಾರ, ರಾಜ್ಯಾರೋಷವಾಗಿ ಸುಳ್ಳು ಹೇಳ್ತಾ ಇದಾರ. ಅದು ವಿರೋಧ ಪಕ್ಷದವ್ರು ಯಾಕೆ ಸೈಲೆಂಟ್ ಆಗಿದಾರ ಅಂತ ಗೊತ್ತಿಲ್ಲ ಸರ್ ನಿಜವಾಗ್ಲೂ. ಈಗ ಮೋದಿ ಸರ್ಕಾರ 11 ವರ್ಷ ಅವರು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂದಿದ್ರು. ಅವ್ರು ಇನ್ನೂವರೆಗೆ ಮಾಡಿಲ್ಲ. ಇದ್ರ ಬಗ್ಗೆ ತಾವೇನಂತೀರಿ? ರಾಜ್ಯ ಸರ್ಕಾರವನ್ನು ವಿರೋಧಿಸುವ ಬದಲಾಗಿ ನೀವು ಕೇಂದ್ರ ಸರ್ಕಾರವನ್ನು ಯಾಕೆ ಪ್ರಶ್ನೆ? ಹೌದು ಸರ್, ಅದು ಕೂಡ ಸತ್ಯರ. ಯಾಕಪ್ಪ ಅಂತಂದ್ರೆ ನಾವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾವು ಉದ್ಯೋಗಾಕಾಂಕ್ಷಿಗಳು ಕೇಂದ್ರ ಸರ್ಕಾರದಲ್ಲಿ ಕೂಡ ನಾವು ಅದೇ ಹುದ್ದೆಗಳನ್ನ ನೌಕರಿ ಪಡ್ಕೊಳ್ಳೋದಕ್ಕೆ ನಾವು ಅರ್ಹರಾಗಿದ್ದೇವೆ. ಆದ್ರೆ ಆತರ ಹೇಳಿ ಕೂಡ ಅವರು ನೋಟಿಫಿಕೇಶನ್ ಮಾಡ್ಕೋಬಹುದಾಗಿತ್ತು. ಬಟ್ ಕೇಂದ್ರ ಸರ್ಕಾರ ಕೂಡ ಕಾಲಕ್ಕೆ ನೇಮಕಾತಿ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ನೇಮಕಾತಿ ಮಾಡಿಲ್ಲ, ಶೀಘ್ರವೇ ಕೇಂದ್ರ ಸರ್ಕಾರ ಕೂಡ ನೇಮಕಾತಿ ಮಾಡಬೇಕು. ಅಲ್ಲಿ ಕೂಡ ಹಲವಾರು ಹುದ್ದೆಗಳು ಖಾಲಿ ಇದಾವೆ ಇಲಾಖೆಯಲ್ಲಿ. ಪ್ರತಿ ಇಲಾಖೆಗಳಲ್ಲಿ ನೇಮಕಾತಿ ಆಗ್ಬೇಕು. ಹಲವಾರು ಒಂದು ಕೇಸ್ಗಳು ಪೆಂಡಿಂಗ್ ಇದಾವೆ. ರಾಜ್ಯ ಸರ್ಕಾರ ಕೈವಾಡ ಇರದೆ ಯಾರು ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಪೊಲೀಸರು ವಿದ್ಯಾರ್ಥಿಗಳ ಪರವಾಗಿದ್ದಾರೆ. ಶಶಿಕುಮಾರ್ ಸರ್ ವಿದ್ಯಾರ್ಥಿಗಳ ಪರವಾಗಿ ಹಲವಾರು ಭಾಷಣಗಳು ಮಾಡಿದ್ದಾರೆ. ವಿದ್ಯಾರ್ಥಿ ಪರವಾಗಿ ಇದ್ದಾರೆ. ಯಾವುದೋ ಸರ್ಕಾರ ಒತ್ತಡ ಹಾಕಿದೆ ಪೊಲೀಸ್ ಇಲಾಖೆಗೆ ಈ ರೀತಿ ಮಾಡುವುದಲ್ಲ. ಪರ್ಮಿಷನ್ ಕೊಟ್ರೆ ಶಾಂತ ರೀತಿಯಾಗಿ ನಾವೇ ಮಾಡ್ತಿದ್ದೆವು. ಯಾವುದೇ ಎಳ್ಳು ಕಳ್ಳಟ್ಟು, ನಾವೆಲ್ಲ ವಿದ್ಯಾವಂತರು ಕಲ್ತಿದ್ವಿ. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಾವು ಯಾವುದೇ ರೀತಿ ಹಾನಿ ಮಾಡಕ್ ನಮಗೂ ಇಷ್ಟ ಇಲ್ಲ. ಅದು ನಮ್ಮ ಆಸ್ತಿ ಅಂತ ನಮಗ ಮನಗಂಡಿದೆ. ಮುಂದಿನ ದಿನಗಳಲ್ಲಿ ಒಂದು ದಿನ ಕೊಡ್ರಿ, ಶಾಂತ ರೀತಿಯಾಗಿ ಪೊಲೀಸ್ ಎಷ್ಟು 10,000 ಪೊಲೀಸ್ನ ಬಂದೋಬಸ್ತ್ ಮಾಡ್ರಿ. ನಾವು 30-40 ಸಾವಿರ ಇದ್ರೆ 10,000 ಬಂದೋಬಸ್ತ್ ಮಾಡ್ರಿ. ಶಾಂತ ರೀತಿಯಾಗಿ ನಮಗೊಬ್ರು ಸಚಿವರು ಬರ್ರಿ, ಮನವಿ ಪತ್ರ ತಗೊಳ್ರಿ, ಏನದ ಸಮಸ್ಯೆ ನಮಗ ಬಗೆಹರಿಸ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಡ್ರಿ. ಅದನ್ನ ಬಿಟ್ಟು ಅರೆಸ್ಟ್ ಮಾಡೋದು ಇದು ಅಲ್ಲ. ಇದು ಅಧಿಕಾರ ಬಡವ್ರ ಪರವಾಗಿ ಅಲ್ಲ, ವಿದ್ಯಾರ್ಥಿಗಳ ಪರವಾಗಿ ಅಲ್ಲ. ಬಡವ್ರ ಮಕ್ಕಳು ಇಲ್ಲಿ ಓದ್ತಾ ಇದಾರ. ಸಿದ್ದರಾಮಯ್ಯನ ಮಗ ಬಂದು ಓದ್ತಾ ಇದ್ದಾನ, ಇಲ್ಲಿ DK ಶಿವಕುಮಾರ್ ಮಗ ಬಂದು ಓದ್ತಾ ಇದ್ದಾನ. ಶಿಕ್ಷಣ ಮಧು ಬಂಗಾರಪ್ಪ ಸರ್ ಮಗ ಬಂದು ಓದ್ತಾ ಇದ್ದಾನ ಇಲ್ಲಿ? ಇಲ್ಲ. ಅವರೆಲ್ಲ ಹೈಫೈ VIP ಕಾರ್ನಾಗ ದೊಡ್ಡ ಕಾರ್ನಾಗ ತಿರುಗಾಡ್ತಾರ. ಬಡವ್ರ ಮಕ್ಕಳದಾರ ಇಲ್ಲಿ. ಪ್ರತಿ ಒಂದ್ ದಿನ ಊಟ ಮಾಡಬೇಕಪ್ಪ ಅಂತಂದ್ರು ತುಂಬಾ ವಿಚಾರ ಮಾಡ್ತಾರೆ. ಇಲ್ಲೇರ ಮದುವೆದಾಗಿತ್ತು, ಗಣಪತಿ ಕುಂದಿಸಿದ್ರು ಅಂತಲ್ಲಿ ಊಟಕ್ಕೆ ಹೋಗ್ತಾರ. ವಿದ್ಯಾರ್ಥಿಗಳ ಪರಿಸ್ಥಿತಿ ಅವ್ರಿಗೆ ಗೊತ್ತು. ನಿನ್ನೆ ಮಾಡಿದ ಸಾಯಂಕಾಲ ಮಧ್ಯಾಹ್ನ ತಿಂತಾರ. ಆ ಪರಿಸ್ಥಿತಿ ಐತಿ. ನೀವು ಬ್ಯಾಂಕೆಟ್ ಹಾಲ್ನ ದೊಡ್ಡ ಇದು ಹಾಕೊಂಡು ಚೆನ್ನಾಗಿ ಇರೋ ಬರ ಎಲ್ಲ ಐಟಮ್ಸ್ಗಳ ತಿಂದು ಆರಾಮದಿರಿ. ನೀವು ಬಡವ್ರ ಸಮಸ್ಯೆ ಅರ್ಥ ಮಾಡ್ಕೋರಿ, ನೀವು ಉಳಿತೀರಿ. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ ಸರ್ಕಾರ ಕಟ್ಟಿಟ್ಟ ಬುತ್ತಿ ಬೀಳೋದಂತೂ ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಶೀಘ್ರದಲ್ಲೇ ನೇಮಕಾತಿ ಆದೇಶ ಹೊರಡಿಸ್ಬೇಕಂತ ಕೇಳ್ಕೊಳ್ತೇನೆ. ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಪ್ರಕ್ರಿಯೆಯನ್ನ ಏನು ಸರ್ಕಾರ ಇವತ್ತು ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಮಾಡ್ಲಿಕ್ಕತ್ತೀರಿ, ಇದು ಒಳ್ಳೆ ನಡೆ ಅಲ್ಲ. ನೀವಿಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗ ನಾಳೆ 8ನೇ ತಾರೀಕಿನಿಂದ ಅಧಿವೇಶನವನ್ನು ಕರೆದಿರಿ. ನಾವು ಈ ಇಡೀ ಶಕ್ತಿಯನ್ನ ಇಡೀ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡು
ಎಲ್ಲ ನಮ್ಮ ರೈತ ಸಂಘಟನೆಗಳು ಸಾಮೂಹಿಕವಾಗಿ ಆ ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಕತ್ತೇವೆ. ಯಾಕಂದ್ರೆ ಒಂದು ಒಳ್ಳೆಯ ಅವಕಾಶವನ್ನ ಕಾನೂನು ರೀತಿಯೊಳಗೆ ಒದಗಿಸಿಕೊಡ್ಬೇಕು ಸರ್ಕಾರ. ಆ ದಮನಕಾರಿ ರೀತಿಯನ್ನ ಯಾರು ಸಹಿಸಿಕೊಳ್ಳೋದಿಲ್ಲ. ಆ ರೀತಿಯೊಳಗೆ ನಾವು ಇವತ್ತಿನ ಕೂಡಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಂಪರ್ಕ ಮಾಡ್ತೇವೆ. ಕೂಡಲೇ ನಾವು ರೈತ ಮುಖಂಡರಷ್ಟೇ ಇವತ್ತು ಬಂದೇವೆ, ಎಲ್ಲ ರೈತ ಪ್ರತಿನಿಧಿಗಳನ್ನ ಕರ್ಕೊಂಡ್ ಬಂದಿಲ್ಲ. ಯಾಕಂದ್ರೆ ಹೋರಾಟಗಾರರು ಬೇರೆ ಬೇರೆ ರೀತಿಯೊಳಗೆ ಕಾನೂನು ಬಾಹಿರವಾಗಿ ಹೋಗಬಾರ್ದು, ಅವ್ರ ಮಾರ್ಗದರ್ಶನದೊಳಗೆ ಒಳ್ಳೆ ರೀತಿಯೊಳಗೆ ಸರ್ಕಾರಕ್ಕೆ ಮನವಿ ಕೊಡ್ಬೇಕಂತ ನಾವು ಬಂದೇವೆ ಅವ್ರ ಮೂಲಕ. ಆದ್ರೆ ಇವತ್ತು ಎಲ್ಲೋ ಹುಡುಗರಿಗೆ ಯಾವುದಕ್ಕೂ ಅವಕಾಶ ಮಾಡಿ ಕೊಡದೇ ಇರುವಂತ ಪ್ರಕ್ರಿಯೆ ನೋಡಿದ್ರೆ ಇವತ್ತು ಸರ್ಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂತ ಕೆಲಸ ಮಾಡಿರಿ. ನೀವು ಸಂವಿಧಾನದ ಹಕ್ಕಿಗೆ ಚ್ಯುತಿ ತಂದಿರಿ ಅನ್ನುವಂಥದ್ದನ್ನ ನಾನು ಬಹಳ ಉಗ್ರವಾಗಿ ಹೇಳಕ್ ಬಯಸ್ತೇನೆ. ಕರ್ನಾಟಕ ರೈತ ಸೇನೆ ರಾಜ್ಯಾಧ್ಯಕ್ಷ ಶಂಕರಂ.